ಹಯಗ್ರೀವ ಇದು ರಘುಕುಮಾರ್ ಓ.ಆರ್. ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಅಂಡ್ ಈ ಸಿನಿಮಾದ ಮೇನ್ ಲೀಡಲ್ಲಿ ಧನ್ವೀರ್ ಅವರು ಹಾಗೂ ಸಂಜನಾ ಆನಂದ್ ಅವರು ಕಾಣಿಸ್ಕೊಂಡಿದ್ದಾರೆ. ಸಿನಿಮಾನ ನೋಡಿದ್ದಾಯ್ತು. ಸಿನಿಮಾ ನನಗೆ ಕೊಟ್ಟಂತಹ ಅನುಭವನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್‌ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು ಈ ಸಿನಿಮಾದ ಒಂದನೇ ಸ್ಟೋರಿ ಕಡೆ ಬರೋದಾದ್ರೆ, ಈ ಕಥೆಯ ಮುಖ್ಯ ಪಾತ್ರಧಾರಿ ಹೆಸರು ಅರ್ಜುನ್ ಹಯಗ್ರೀವ ಅಂತ. ಅವನಿಗೆ ಒಂದಷ್ಟು ವಿಚಿತ್ರವಾಗಿರ್ತಕ್ಕಂಥ ಕೇಸ್‌ಗಳು ಸಿಗ್ತವೆ. ಹೇಗೆ ಅಂದ್ರೆ ಬಾಡಿ ಮಾತ್ರ ಮನುಷ್ಯಂದು ಬಟ್ ತಲೆ ಪ್ರಾಣಿದು. ಸೊ ಈ ರೀತಿ ಡೆಡ್ ಬಾಡಿಗಳು ಸಿಗ್ತಾ ಇರ್ತವೆ. ಸೊ ಇದನ್ನ ಯಾರು ಮಾಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಬೇಕು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ಕಡೆ ಮಾತಾಡೋದಾದ್ರೆ, ಮೊದಲಿಗೆ ಆ ಒಂದು ಮೇನ್ ಪ್ಲಾಟ್ ಇದೆಯಲ್ಲ, ಅಂದ್ರೆ ಯಾಕೆ ಇದನ್ನ ಮಾಡ್ತಾ ಇದ್ರು ಅನ್ನೋದು, ಆ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಸೊ ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಸಿನಿಮಾ ಬರುತ್ತೆ ಅಂತ ನಾನು ಎಕ್ಸ್‌ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಸೊ ಅದನ್ನ ನೀಟಾಗಿ ಬರೆದು ಅಷ್ಟೇ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಅದೇ ಈ ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ತೀನಿ. ಸೊ ಅದನ್ನ ಬಿಟ್ರೆ ಇಲ್ಲಿರ್ತಕ್ಕಂಥ ರೈಟಿಂಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಾಗ್ತಿದೆ? ಮುಂದೇನಾಗುತ್ತೆ? ಅನ್ನೋ ಒಂದು ಟೆನ್ಷನ್ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಅದನ್ನ ಪಾಸಿಟಿವ್ ಅಂತ ಮೆನ್ಷನ್ ಮಾಡಿ ಹೇಳ್ಬೋದು. ಸೊ ಆ ಒಂದು ಕ್ಯಾರೆಕ್ಟರ್‌ಗೆ ಆ ಮೈಂಡ್ ಸೆಟ್ ಹೇಗ್ ಬಂತು ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ. ಅದೇ ರೀತಿ ಎಂಡಿಂಗ್ ಕೂಡ ಮಾಡಿದ್ದಾರೆ. ಅಂಡ್ ಆ ಕೋರ್ಟಲ್ಲಿ ಇದ್ದಂತ ಆ ಪೇಪರಲ್ಲಿ ಬರ್ದ್ಕೊಟ್ಟಂತ ಎಪಿಸೋಡ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಒಂದೊಳ್ಳೆ ರೈಟಿಂಗ್ ನಾವು ಅದ್ರಲ್ಲಿ ನೋಡ್ಬೋದು. ಅಂಡ್ ಅದನ್ನ ಬಿಟ್ರೆ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಇದ್ದಂತ ಕೆಲವೊಂದಷ್ಟು ಕಾನ್ವರ್ಸೇಷನ್ ಇಷ್ಟ ಆಗ್ತವೆ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಮುಂದೆನೂ ಮಾತಾಡ್ತೀನಿ. ಕೆಲವೊಂದಷ್ಟು ಸೀನ್‌ಗಳನ್ನ ನೋಡಿದ್ರೆ ಈ ತರ ಹೇಗ್ ಮಾಡೋದಕ್ಕೆ ಸಾಧ್ಯ ಅನ್ನೋ ಒಂದು ಕ್ವೆಷನ್ ಮಾರ್ಕ್ ತಲೆಯಲ್ಲಿ ಇದ್ರೂ ಕೂಡ, ಓಕೆ ಈ ತರನು ಮಾಡಿದಾರಲ್ಲ ಅನ್ನೋ ಒಂದು ಒಪಿನಿಯನ್ ಬರುತ್ತೆ. ಸೊ ಅಲ್ಲೆಲ್ಲ ರೈಟಿಂಗ್ ಸ್ವಲ್ಪ ಗ್ರಿಪ್ಪಿಂಗ್ ಆಗಿತ್ತು. ಸೊ ಅದ್ರ ಬಗ್ಗೆ ಮುಂದೆನೂ ಮಾತಾಡ್ಬೇಕು. ಅಂಡ್ ಸ್ಟಾರ್ಟಿಂಗಲ್ಲಿ ಆ ಮದುವೆ ಫಂಕ್ಷನ್‌ನಲ್ಲಿ ಲೊಕೇಟ್ ಆಗಿದ್ದಂತಹ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಸೊ ಅಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲೇನ್ ನಡೀತಾ ಇದೆ ಗುರು? ಏನೇನೋ ನಡೀತಾ ಇತ್ತಲ್ಲ ಅಂತ. ಸೊ ಆ ಕನ್ಫ್ಯೂಷನ್ನಲ್ಲೂ ಕೂಡ ಕಾಮಿಡಿ ತುಂಬಾ ಎಂಗೇಜಿಂಗ್ ಆಗಿರುತ್ತೆ. ಸೊ ಅಲ್ಲಿ ಲೊಕೇಟ್ ಆಗಿದ್ದಂತಹ ಕಾಮಿಡಿ ಆ ಒಂದು ಸೀನ್‌ನ ಸ್ವಲ್ಪ ಹೈಲೈಟ್ ಮಾಡಿದೆ ಅಂತ ಹೇಳ್ತೀನಿ. ಸೊ ಇಷ್ಟನ್ನು ಬಿಟ್ರೆ ಆ ಸೈಕೋಪಾತ್ ಅನ್ನೋ ಒಂದು ಕ್ಯಾರೆಕ್ಟರ್‌ನ ಡಿಸೈನ್ ಮಾಡ್ಕೊಂಡು ಅದನ್ನ ಬರ್ದಿರೋ ರೀತಿ, ಅವನ ಬುದ್ಧಿವಂತಿಕೆನ ಹೈಲೈಟ್ ಮಾಡೋದಕ್ಕೆ ತೋರಿಸಿರ್ತಕ್ಕಂಥ ಅಷ್ಟು ಎಲಿಮೆಂಟ್‌ಗಳು ತುಂಬಾ ಚೆನ್ನಾಗಿ ವರ್ಕ್ ಆದವು ಅಂತ ಹೇಳ್ತೀನಿ. ಇಷ್ಟನ್ನು ಬಿಟ್ರೆ ಕೆಲವೊಂದ್ ಕಡೆ ಇಂಟೆಲಿಜೆಂಟ್ ರೈಟಿಂಗ್ ಅನ್ನೋದು ಕಾಣುತ್ತೆ. ಇನ್ನು ಕೆಲವೊಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇದ್ರು ಓಕೆ, ಓಕೆ ಅನ್ನೋ ಒಂದು ರೈಟಿಂಗ್‌ನ ನಾವು ನೋಡ್ಬೋದು. ಸೊ ಇದಿಷ್ಟು ಪಾಸಿಟಿವ್ ಅಂತ ಮೆನ್ಷನ್ ಮಾಡಿದ್ರೆ, ಇನ್ನು ಈ ಸಿನಿಮಾದ ನೆಗೆಟಿವ್ ಅಂತ ಅಂದ್ರೆ ಇನ್ನೂ ಏನು ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳೋದಾದ್ರೆ, ಮೊದಲಿಗೆ ನನ್ಗನ್ಸಿದ್ದೇನು ಅಂದ್ರೆ, ಗಿಲ್ಲಿ ಅನ್ನೋ ಒಂದು ಕ್ಯಾರೆಕ್ಟರ್‌ನ ಅದನ್ನ ಯಾವ ಪರ್ಪಸ್‌ಗೆ ಆಡ್ ಮಾಡಿದ್ರು ಅನ್ನೋದು ನನ್ನ ತಲೆಗೆ ಬಂದೇ ಇಲ್ಲ. ಸೊ ನಿಮ್ಗೇನಾದ್ರು ಅನ್ಸಿದ್ರೆ ಅದನ್ನ ಕಮೆಂಟ್‌ನಲ್ಲಿ ತಿಳಿಸಿ. ಸೊ ಆ ಒಂದು ಕ್ಯಾರೆಕ್ಟರ್ ಈ ಕತೆಗೆ ಬೇಡವಾಗಿತ್ತು. ಸೊ ಫೋರ್ಸ್‌ಫುಲಿ ಆ ಕ್ಯಾರೆಕ್ಟರ್‌ನ ಈ ಒಂದು ಕತೆಗೆ ಆಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂಡ್ ಅಲ್ಲೇ ಲೊಕೇಟ್ ಆಗಿದ್ದಂತ ಆ ಕಾಲೇಜ್ ಲವ್ ಸ್ಟೋರಿ ಇದೆಯಲ್ಲ, ಅದು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಸೊ ಅದು ಕಂಪ್ಲೀಟ್ ಆಗಿ ಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ಅದ್ರಲ್ಲೂ ಹೀರೋಯಿನ್‌ನ ತೋರಿಸಿರೋ ರೀತಿ ನನ್ಗೆ ಸೀರಿಯಸ್ಲಿ ಇಷ್ಟ ಆಗ್ಲಿಲ್ಲ. ಸೊ ಇಷ್ಟನ್ನ ಬಿಟ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್‌ಗೆ ಕೇಸ್ ಮೇಲೆ ಇರ್ತಕ್ಕಂಥ ಕಾನ್ಸಂಟ್ರೇಷನ್ ಬಗ್ಗೆ ಇನ್ನೂ ರೈಟಿಂಗ್ ಬೇಕಾಗಿತ್ತು ಅಂತ ಅನ್ಸುತ್ತೆ. ಏಕೆಂದ್ರೆ ಪೊಲಿಟಿಷಿಯನ್ ಸೀನ್‌ಗಳು ಬಂದಾಗ ಅಥವಾ ಆ ಡೆಡ್ ಬಾಡಿಗಳ ಸೀನ್‌ಗಳು ಬಂದಾಗ ಮಾತ್ರ ಅದು ಹೈಲೈಟ್ ಆಗ್ತಾ ಇರುತ್ತೆ. ಅದನ್ನ ಬಿಟ್ರೆ ಫ್ಯಾಮಿಲಿ ಕಡೆ ಹೋದ್ರೆ ಆ ಒಂದು ಕಾನ್ಸಂಟ್ರೇಷನ್ ಕಂಪ್ಲೀಟ್ ಝೀರೋ ಆಗ್ಬಿಡುತ್ತೆ. ಅಂದ್ರೆ ಆ ಒಂದು ಟೆನ್ಷನ್ ಕೂಡ ಕಾಣೋದಿಲ್ಲ. ಸೊ ನಾನು ಪ್ರಿವಿಯಸ್ ಅಲ್ಲಿ ಒಂದು ರಿವ್ಯೂದಲ್ಲಿ ಹೇಳಿದ್ದೆ. ಮನೆ ಮತ್ತೆ ಕೆಲಸನ ಯಾವ ರೀತಿ ಹ್ಯಾಂಡಲ್ ಮಾಡಿ ರೈಟಿಂಗ್‌ನ ಬರ್ದಿದ್ರು ಅಂತ ತುಂಬಾ ಚೆನ್ನಾಗಿತ್ತದು. ಸೊ ಆ ರೀತಿ ಇರ್ಬೇಕಾದ್ರೆ ಒಂದು ಟೆನ್ಷನ್ ಆಡಿಯನ್ಸ್‌ಗೆ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಮೇನ್ ಕ್ಯಾರೆಕ್ಟರ್‌ಗೆ ಆ ತರ ಒಂದು ಟೆನ್ಷನ್ ಕಾಣ್ತಾ ಇಲ್ಲ ಅಂದ್ಮೇಲೆ, ಆ ಒಂದು ಕೇಸ್ ಟೆನ್ಷನ್‌ನಿಂದ ತುಂಬಾ ಅಂದ್ರೆ ತುಂಬಾನೇ ದೂರ ಉಳಿದ್ಬಿಡ್ತಾರೆ ಆಡಿಯನ್ಸು. ಸೊ ಆ ತರದೊಂದು ಕೆಲಸ ಇಲ್ಲಿ ನಡೆದಿದೆ ಅಂತ ಹೇಳ್ತೀನಿ. ಸೊ ಇದಾದ್ಮೇಲೆ ಕೆಲವೊಂದಷ್ಟು ಸೀನ್‌ಗಳು ಯಾವ ರೀತಿ ಇದಾವೆ ಅಂದ್ರೆ ರಾತ್ರಿ ಆಗಿರುತ್ತೆ. ಮತ್ತೊಂದು ಸೀನ್ ಬರೋಷ್ಟ್ರಲ್ಲಿ ಆಲ್ರೆಡಿ ಬೆಳಕಾಗಿರುತ್ತೆ. ಸೊ ಈ ಒಂದು ಕಂಟಿನ್ಯೂಟಿ ಯಾವ ರೀತಿ ಮಿಸ್ ಆಗಿದೆ ಅನ್ನೋದು ಹೇಳೋದಕ್ಕಾಗಲ್ಲ. ಸೊ ಇದನ್ನ ಬಿಟ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್‌ಗಳಿದಾವೆ. ಸೊ ಅದು ಹೀರೋಗೆ ಹೇಗ್ ಗೊತ್ತಾಗ್ತಾ ಇತ್ತು ಅನ್ನೋದೇ ನನ್ಗೆ ಗೊತ್ತಾಗಿಲ್ಲ. ಸೊ ಇದು ನನಗ್ ಮಾತ್ರ ಗೊತ್ತಾಗಿಲ್ವಾ? ಇಲ್ಲಾಂದ್ರೆ ಅಲ್ಲೇ ಮಿಸ್ಟೇಕ್ ಇದೆಯಾ ಅನ್ನೋದನ್ನ ನೀವು ಕಮೆಂಟ್‌ನಲ್ಲಿ ತಿಳಿಸಿ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ. ಕೆಲವೊಂದ್ ಕಡೆ ರೈಟಿಂಗ್ ಇನ್ನೂ ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳ್ಬೋದು. ಬಟ್ ಸಿನಿಮಾನ ನೋಡ್ಬೋದು. ಒಳ್ಳೆ ಇಂಟ್ರೆಸ್ಟಿಂಗ್ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನೀವು ಆಲ್ರೆಡಿ ಸಿನಿಮಾನ ನೋಡಿದ್ರೆ ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬೈ.